ಆದ್ಮೇಲೆ ನಾನಿವಾಗ ತಿಳಿಸ್ಕೊಡ್ತಾ ಇರೋದು ಪ್ರಸ್ತುತ ಇವತ್ತು ಅಪಘಾತಗಳ ಬಗ್ಗೆ, ಅವುಗಳ ರಕ್ಷಣೆಯ ಬಗ್ಗೆ, ಇವತ್ತು ರಸ್ತೆಯ ಸುರಕ್ಷತೆಯ ಬಗ್ಗೆ ನಾವೆಲ್ಲ ಏನದೆಲ್ಲ ಜಾಗೃತಿನ ವಹಿಸಬೇಕು ಅನ್ನೋ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ಹಿಂದೆ ತಾಲೂಕಿನಲ್ಲಿ ಒಂದು 30-40 ವರ್ಷದಿಂದ ಬಹಳಷ್ಟು ಕಡಿಮೆ ವೆಹಿಕಲ್ ಇದ್ದು. ಇವತ್ತೊಂದು ಹೋಬ್ಳಿಗೆಲ್ಲ ಒಂದು ಕಾರ್ ಅಷ್ಟೇ ಇದ್ದಿದ್ದು, ಒಂದು ಜೀಪೋ ಒಂದು ಕಾರೋ ಇತ್ತು. ಇವತ್ತು ಒಂದು ಸಣ್ಣ ಹಳ್ಳಿಯಲ್ಲೂ ಕೂಡ ಒಂದೊಂದು ಮನೆಯಲ್ಲಿ 2 ಕಾರುಗಳು, 3-4 ಬೈಕುಗಳು ಸಾಮಾನ್ಯ ಬಡವ ಕುಟುಂಬದಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಇವುಗಳಿಂದ ಬರೀ ನನ್ನ ಒಂದು ಕೃಷ್ಣರಾಜಪೇಟೆ ತಾಲೂಕು ಮಾತ್ರ ಅಲ್ಲ, ಇಡೀ ರಾಜ್ಯದ 240 ತಾಲೂಕು ಮಾತ್ರ ಅಲ್ಲ, ದೇಶದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಅಪಘಾತಗಳು ಹೆಚ್ಚಾನೇ ಹೋಗ್ತಾ ಇದ್ದಾವೆ. ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ಅದರಲ್ಲೂ ಬೈಕ್ ಅಪಘಾತಗಳಿಗಂತೂ ಬಹಳ ಮುಖ್ಯವಾಗಿ ಹೇಳ್ತೇನೆ. ಕೆಲವರು ಹೆಲ್ಮೆಟನ್ನು ಹಾಕೋ ಅಭ್ಯಾಸಗಳೇ ಇಲ್ಲ, ನನಗೆ ಅದು ಹಾಕಿದ್ರಾಗಲ್ಲ, ನನ್ನ ಹೇರ್ ಸ್ಟೈಲ್ ಹೋಗುತ್ತೆ ಅಂತೆಲ್ಲ ನಾವು ಅಂತೇವೆ. ಆದ್ಮೇಲೆ ಈ ಹೆಲ್ಮೆಟ್ ಹಾಕೋದ್ರಿಂದ ಏನೆಲ್ಲ ನಮಗೆ ಅನುಕೂಲ ಇದೆ ಗೊತ್ತಾ? ನೋಡಿ, ಈ ಒಂದು ಗ್ಲಾಸ್ ನಾವು ಯೂಸ್ ಮಾಡೋದ್ರಿಂದ ನಮಗೆ ಕಣ್ಣಿಗೆ ಹುಳಗಳು ಹೊಡೆಯೋದಿಲ್ಲ, ಕಣ್ಣಿನ ರಕ್ಷಣೆ ಆಗುತ್ತೆ. ಮತ್ತು ಮೂಗಿಗೆ ಧೂಳೆಲ್ಲ ಹೋಗಿ ಶ್ವಾಸಕೋಶ ಹಾಳಾಗೋದನ್ನು ಕೂಡ ತಪ್ಪಿಸುತ್ತೆ. ಒಳ್ಳೆ ಗಟ್ಟಿಮುಟ್ಟಾದ ಒಳ್ಳೆ ಕಂಪ್ನಿ ಹೆಲ್ಮೆಟನ್ನು ಬಳಸಿ. ಪೋಷಕರಿಗೂ ಅಷ್ಟೇ, ತಮ್ಮ ಮಕ್ಕಳು ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಬೈಕನ್ನು ಕೀನೇ ಕೊಡಬೇಡಿ, ಅವ್ರಿಗೆ ಅಭ್ಯಾಸ ಮಾಡಿಸಿ. ಅದರಲ್ಲೂ ಇವತ್ತು ಸರ್ಕಾರಿ ನೌಕರರು ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಬೆಳಿಗ್ಗೆ ಚೆನ್ನಾಗಿದ್ರು ನೋಡಲ್ಲ ಆಕ್ಸಿಡೆಂಟ್ ಅಂತೆ, ಕೆಳಗಡೆ ಬಿದ್ದರಂತೆ, ಬರೀ ತಲೆಗೆ ಏಟಾಗಿದೆಯಂತೆ, ಇನ್ನೇನು ಇಲ್ಲ, ಕೈಕಾಲೆಲ್ಲ ಚೆನ್ನಾಗಿದೆಯಂತೆ. ಒಂದು ಹಂಸ ಇತ್ತಂತೆ, ಹಂಸ ನೆಗ್ಸಿದ್ರಂತೆ, ಅಯ್ಯೋ ಈಗ ಚೆನ್ನಾಗಿದ್ದ, ಅಯ್ಯೋ ಸತ್ತೋಗ್ಬಿಟ್ನಾ, ಅಯ್ಯೋ ಬಸ್ ಕೊಡೋದಂತೆ, ಬಸ್ಸಿನ ಚಕ್ರಕ್ಕೆ ಹೊರಟೋದಂತೆ, ಈ ಥರದ್ದೆಲ್ಲ ಕೇಳ್ತಾ ಇದ್ದೇವೆ. ನೈಟ್ ಹೋಗ್ತಾ ಇದ್ದಂತೆ ತಿರಿಕಳಕ್ಕೆ ಹೋಗಿದ್ದಾನೆ, ಮರಳಂತೆ ಒಂಚೂರು ಹೆಡ್ಜ್ ಹೊಡೆದಿದ್ದಾನೆ, ತಿರೋಗ್ಬಿಟ್ಟಿದ್ದಾರಂತೆ. ಪ್ರತಿನಿತ್ಯ ನಾವು ಕೇಳ್ತಾ ಇದ್ದೇವೆ. ಅದರಲ್ಲೂ ಮೊಬೈಲ್ ಅಂತೂ ಬಂದಮೇಲಂತೂ ತೆಗೆದ್ರೆ ಸಾಕು, ಒಂದು ತಾಲೂಕಲ್ಲೇ 3-4 ಅಪಘಾತಗಳು. ಇನ್ನು ದೇಶದಲ್ಲಿ ಎಷ್ಟೆಲ್ಲ ಅಪಘಾತಗಳಾಗ್ಬೋದು. ಹಿಂದೆ ಒಂದು ಅಪಘಾತ ಆದರೆ ಟಿ ವಿನಲ್ಲೋ ರೇಡಿಯೋದಲ್ಲೋ ಅದೇ ದೊಡ್ಡದಾಗಿ ಬೆಂಬಸ ಹೇಳ್ತಾಯಿದ್ರು. ಇವತ್ತು ಸಾವುಗಳು ಎಷ್ಟಾಗ್ತಾ ಇದೆ ಅಂದರೆ, ಅಯ್ಯೋ ಒಬ್ಬನೇ ಮಗ ಅಂತೆ ತೀರೋಗ್ಬಿಟ್ಟ ಅಂತೇವೆ. ನಿಜವಾಗ್ಲೂ ನೋಡಿ, ಕಣ್ಣಿಗೆ ಅನುಕೂಲ ಇದೆ, ಮತ್ತು ಉಸಿರಾಟ ಶ್ವಾಸಕೋಶಕ್ಕೆ ಅನುಕೂಲ ಇದೆ, ಕಿವಿಗೆ ಅನುಕೂಲ ಇದೆ. ಅದಲ್ಲದೆ ನಮ್ಮ ತಲೆ, ದೇಹದ ಯಾವುದೇ ಅಂಗ ಒಂದಷ್ಟು ಊನಾದರೂ ನಾವು ಬದುಕ್ಬೋದು. ಆದರೆ ತಲೆಗೆ ಮೆದುಳಿಗೆ ಹೇಟ್ ಬೀಳ್ತು ಅಂದರೆ ಅವನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವೆಲ್ಲರೂ ಅಷ್ಟೇ ಜಾಗರೂಕತೆ ವಹಿಸಿ ಪ್ರತಿಯೊಬ್ಬರು ಮನೆಯೂ ಕೂಡ ಎಚ್ಚೆತ್ಕೋಬೇಕಾಗಿದೆ. ಆದಮೇಲೆ ಹೆಲ್ಮೆಟನ್ನು ಹಾಕೋದಷ್ಟೇ ಅಲ್ಲ ನೋಡಿ, ಇನ್ನೊಂದು ಈ ಕೆಳಗಡೆ ಲಾಕ್ ಇದೆಯಲ್ಲ, ಬರೀ ಇಷ್ಟ ಹಾಕ್ಕೊಂಡ್ರೆ ಸಾಲದು. ಕೆಲವೊಮ್ಮೆ ಹಂಸ ತೆಗೆದಾಗ ಇದು ಬಿದ್ದೋಗ್ಬಿಡುತ್ತೆ. ಅದನ್ನು ನಾವು ಕೆಳಗಡೆ ಲಾಕ್ ಹಾಕ್ಬೇಕು. ಈ ಲಾಕ್ ಹಾಕಲೇಬೇಕು. ಈ ಲಾಕ್ ಹಾಕೋದ್ರಿಂದ ನಮ್ಮ ತಲೆ ರಕ್ಷಣೆ ಆಗುತ್ತೆ. ಹೆಲ್ಮೆಟನ್ನು ಈ ರೀತಿ ಗ್ಲಾಸ್ ಕವರ್ ಮಾಡಿ ನಾವು ಓಡಿಸ್ಬೇಕು, ಬಹಳ ಅನುಕೂಲ ಇದೆ. ಇನ್ನು ಕೆಲವರು ಶೋಕಿಗಾಗೋ ಅಥವಾ ಪೊಲೀಸರು ಹಿಡಿತಾರೋ ಅಂತ ಹೇಳೋ ಹಿಂಗೆ ತಲೆಯಿಂದ ಮೇಲ್ಗಡೆ ಹಾಕೋದು, ಇನ್ನು ಕೆಲವೊಮ್ಮೆ ಕೈಗೆ ಹಿಂಗೆ ಹಾಕ್ಕೊಂಡು ಓಡಿಸೋದು, ಪೊಲೀಸರು ಕಂಡಾಗ ಮಾತ್ರ ಹೆಲ್ಮೆಟ್ ಹಾಕೋದು ಮಾಡ್ತಾರೆ. ಇದೆಷ್ಟು ಅಪರಾಧ ಗೊತ್ತಾ? ಯಾಕೆ ಸರ್ಕಾರ RTO ಅಧಿಕಾರಿ ಮಲ್ಲಿಕಾರ್ಜುನ್ ಸರ್ ಹೇಳ್ತಾರೆ, ಮೊದಲು ಹೆಲ್ಮೆಟನ್ನು ಯೂಸ್ ಮಾಡಿ. ನಮ್ಮನ್ನು ನಂಬಿರೋ ತಂದೆ ತಾಯಿಗಳಿರ್ತಾರೆ, ನಮ್ಮನ್ನು ನಂಬಿರೋ ಹೆಂಡತಿ ಮಕ್ಕಳಿರ್ತಾರೆ. ಈ ಅಪಘಾತದಿಂದ ಬಚಾವಾದರೆ, ನನ್ನ ಫ್ರೆಂಡ್ ಕೂಡ ಹೀಗೆ ಒಬ್ಬರು ತೀರೋದ್ರು, ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡಿದ್ರು, 40-50 ಲಕ್ಷ ನಿಮಾನ್ಸಲ್ಲಿ ಖರ್ಚಾಯಿತು, ಇವತ್ತು ಪ್ರಜ್ಞೆ ಬಂದಿಲ್ಲ. ಇನ್ನು ನನ್ನ ಒಬ್ಬನೇ ಮಗ, ನನ್ನ ಫ್ರೆಂಡ್ ಗೆಳೆಯ, ಜೆರಾಕ್ಸ್ ಮಾಡಿಸ್ಕೊಬತ್ತೀನಿ ಅಂತ ಹೋಗಿ ಡಿವೈಡ್ರ್ ಹೊಡೆದಿರೋದು, ಬರೀ ತಲೆಗೆ ಒಂಚೂರು ಏಟ್ ಬಿದ್ದಿರೋದು, BE ಓದ್ತಾ ಇದ್ದ, ಅವನು ತೀರೋಗಿದ್ದು ಎಲ್ಲವೂ ಇತ್ತೀಚೆಗೆ ಕಣ್ಮುಂದೆ ನೋಡಿ. ಮೊನ್ನೆ ಮಗು ಕೂಸ್ಕೊಂಡು ಹೋಗ್ತಾ ಇದ್ದಾರೆ, ಅಪ್ಪ ತಲೆಗೆ ಏಟ್ ಬಿದ್ದು ಸತ್ತೋಗಿದ್ದಾರೆ. ಮಗು ನಮ್ಮ ಅಪ್ಪನ ಬದುಕಿಸಿ ಅಂತ ಮಗು ಕೈಕಾಲು ತರ್ಚಿದೆ ಅಷ್ಟೇ, ಗೋಗರೀತಾ ಇದೆ. ಕೇವಲ 6 ವರ್ಷದ ಮಗು ಕಣ್ರಿ ಅದು. ನಮ್ಮ ಅಪ್ಪನ ಬದುಕಿಸಿ ಡಾಕ್ಟ್ರೇ ಅಂತ ಹಾಸ್ಪಿಟಲಲ್ಲಿ ಕೇಳ್ತಾ ಇದೆಯಂತೆ. ಆಸ್ಪತ್ರೆಗೆ ಬರೋ ಅಷ್ಟರೊಳಗೆ ಜೀವ ಸತ್ತೋಗಿದೆ. ಈವನ್ ಟುಡೇ ಇವತ್ತು ಕೂಡ ಯಾರೋ ದಡದಲ್ಲಿ ಅಂತೆ ಇಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಕೇರ್ಪೇಟೆಯಲ್ಲಿ. ಇದು ನನ್ನೊಂದು ತಾಲೂಕಲ್ಲ, ರಾಜ್ಯದ ಮೂಲೆ ತಾಲೂಕುಗಳಷ್ಟೇ ಅಲ್ಲ, ದೇಶದ ಅಥವಾ ಪ್ರಪಂಚದ ಅನೇಕ ಕಡೆ ಅಪಘಾತಗಳಾಗ್ತಾ ಇದ್ದಾವೆ. ಕೆಲವು ದೇಶದಲ್ಲಿ ಹೆಲ್ಮೆಟ್ ಇಲ್ಲ ಅಂದರೆ ಸ್ಪಾಟಲ್ಲೇ ಫೈನ್ ಇದೆ. ನಮ್ಮಲ್ಲಿ ಆ ಫೈನ್ಗಳಿಗಿಂತ ಮಿಗಿಲಾದದ್ದು ಹೆಲ್ಮೆಟ್ ಇಲ್ಲ ಅಂದರೆ ಸುತ್ತು ಬಳಸ್ಕೊಂಡು ಹೋಗೋದು, ಪೊಲೀಸಲ್ಲಿ ನಿಂತಿದ್ದಾನೆ ಹಿಂಗಾಸ್ ಹೋಗೋಣ ಅಂತನೋ, ಕಳ್ಳ ದಾರಿಲೋ ನಾನಾ ದಾರಿಲಿ ಹೋಗ್ತೇವೆ. ಆದರೆ
ಬೆಳೆದಿರೋ ಮಕ್ಳುಗಳಾಗಲಿ ದೊಡ್ಡವರಾಗಲಿ ನಾವೇ ಅರಿಲಿಲ್ಲ ಅಂದರೆ ಹೆಲ್ಮೆಟ್ ಯೂಸ್ ಮಾಡಲಿಲ್ಲ ಅಂದರೆ 70-80 ವರ್ಷ ಅಲ್ಲ ರೀ 20-30 ವರ್ಷಕ್ಕೇ ಹೊರಟೋಗ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ, ಹೆಲ್ಮೆಟನ್ನು ಬಳಸಿ. ಅಷ್ಟೇ ಅಲ್ಲ, ನಿಮಗೆ ಹೆಲ್ಮೆಟನ್ನು ಬಳಸಿದಾಗ ಪೊಲೀಸ್ ರಿಪೋರ್ಟಲ್ಲಿ ಈ ಹೆಲ್ಮೆಟ್ ಹಾಕಿದ್ದು ಕೂಡ ಅಪಘಾತ ಆಗಿದೆ ಅಂದಾಗ ಈ ಲಾಕ್ ಹಾಕಿದರೆ ನಿಮಗೆ ಇನ್ಸೂರೆನ್ಸ್ ಕೂಡ ಜಾಸ್ತಿ ಸಿಗುತ್ತೆ. 15 ಲಕ್ಷ ಸಿಗಬೇಕಾದ ಇನ್ಸೂರೆನ್ಸು ಈಗೂ ಕೂಡ ಅಪಘಾತ ಆಗ್ತಿರೋದು ಅಂತ ಅಂದಾಗ ಅದು 30 ಲಕ್ಷದವರೆಗೂ ಕೂಡ ಹೆಚ್ಚು ಡಬಲ್ ಕೂಡ ಸಿಗುತ್ತೆ. ಕಾನೂನಲ್ಲೂ ಕೂಡ ಅದು ಆದ್ಯತೆ ಇದೆ. ನಾವು ಹೆಲ್ಮೆಟನ್ನು ಧರಿಸಿದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಇಟ್ಕೊಬಿಟ್ರೆ ಅಲ್ಲ, ಅಥವಾ ಹಿಂಗೆ ತಲೆ ಮೇಲೆ ಇಟ್ಕೊಂಡು ಓಡಿಸ್ಬಿಟ್ರೆ ಅಲ್ಲ, ಅದನ್ನು ಕರೆಕ್ಟಾಗಿ ಲಾಕ್ ಹಾಕಬೇಕು. ಮತ್ತೊಮ್ಮೆ ಇದು ಹೇಳ್ತಾ ಇದ್ದೇನೆ, ಹೆಲ್ಮೆಟನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಬಳಸಿ. ಈಗ ತಾಲೂಕಲ್ಲಿ ಲಕ್ಷಾಂತರ ವಾಹನಗಳಾಗ್ತಾ ಇದ್ದಾವೆ. ಅದರಲ್ಲೂ ಕಾಲೇಜ್ ಬಿಡೋ ಟೈಮು ಮತ್ತು ಸಂಜೆ ಮತ್ತು ಬೆಳಿಗ್ಗೆ ಟೈಮಲ್ಲಂತೂ ವಾಹನಗಳನ್ನ ಓಡಿಸ್ಬೇಕು ಅಂದರೆ ಬಹಳ ಕಷ್ಟ ಆಗ್ತಾಯಿದೆ. ಈಗ ಪ್ರತಿಯೊಬ್ಬರ ತಾಲೂಕಲ್ಲಿ ಮನೆ ಮುಂದೆ 20 ಅಡಿ 30 ಅಡಿ ರಸ್ತೆ ಇರುತ್ತೆ. ಪಾರ್ಕಿಂಗ್ ಇಲ್ಲದೆ ಇರೋರ್ಥ ಏಕ ಕಾರ್ ನಿಲ್ಲಿಸಿರ್ತಾರೆ. ಎಷ್ಟೊಂದು ಕಾರ್ಗಳಾಗಿದ್ದಾವೆ. ಎಲ್ಲರ ಹತ್ರನೂ ದುಡ್ಡು ಓಡಾಡ್ತಾ ಇದೆ. ಕಾರುಗಳು ಕೂಡ ಕೈಗೆ ಇಟ್ಕೋ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಏನೋ ಅದೊಂದು ಕ್ರೇಜ್. ಅದರಲ್ಲೂ ಬೈಕು ಕೂಡ ಅಷ್ಟೇ. ಅಪ್ಪನಿಗೊಂದು ಬೈಕು, ಮಗನಿಗೊಂದು ಬೈಕು, ಹೆಂಡ್ತಿಗೊಂದು ಬೈಕು, ಅದಲ್ದಲೆ ತೋಟಕ್ಕೆ ಹೋಗಿ ಬರೋಕ್ಕೊಂದು ಬೈಕು, ಲಾಂಗ್ ಹೋಗೋಕ್ಕೊಂದು ಬೈಕು, ತಿಗಾ ಎತ್ತಿ ಕೂರ್ತ್ಕೊಳ್ಳೋಕ್ಕೊಂದು ಬೈಕು, ಏನು ರೀ ಮೈಲೇಜ್ ಕೊಡೋಕ್ಕೊಂದು ಬೈಕು, ಮೈಲೇಜ್ ಇಲ್ಲದಲೇ ಶೋಕಿ ಮಾಡೋಕ್ಕೊಂದು ಬೈಕು, ಇವೆಲ್ಲವೂ ಸೇರಿಕೊಂಡು ಅತ್ಯಂತ ಹೆಚ್ಚು ಅಪಘಾತಗಳಾಗ್ತಾ ಇದ್ದಾವೆ. ಮತ್ತೊಮ್ಮೆ ಎಚ್ಚೆತ್ಕೊಳ್ಳಿ, ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ ಅಂತ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ರಂಗಸ್ವಾಮಿ ಶಿಕ್ಷಕ, ಇದೊಂದು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇನೆ. ನಮಸ್ಕಾರ.